ಹೊಸದಾಗಿ ತಗೊಂಡಿರುವಂಥ ಅಡ್ವರ್ಟೈಸ್ಮೆಂಟು ನೋಡಿ ಬರೋಣ. ಮಿನ್ ಶಕ್ತಿ. ಮಿನ್ ಶಕ್ತಿ ಡೋಲೋಮೈಟ್ ಕಾಳು ರೂಪದಲ್ಲಿ ರಸಗೊಬ್ಬರದೊಂದಿಗೆ ಸೇರಿಸಿ ಸುಲಭವಾಗಿ ಬಳಸಬಹುದು. ಕ್ಯಾಲ್ಸಿಯಂ ಹಾಗೂ ಮ್ಯಾಗ್ನೀಷಿಯಂ ಸರಬರಾಜು, ಕರಗುವುದು ನಿಧಾನ, ಹೆಚ್ಚು ಕಾಲ ಪಿಎಚ್ ಸುಧಾರಿಸುತ್ತದೆ. ಬೇರು ಮತ್ತು ಗಿಡದ ಬೆಳವಣಿಗೆಯಲ್ಲಿ ಸುಧಾರಣೆ, ರೋಗ ಕೀಟ ಕಡಿಮೆ. ಕಾಫಿ, ಅಡಿಕೆ, ಶುಂಠಿ, ಭತ್ತ, ಕಬ್ಬು, ದ್ರಾಕ್ಷಿ, ದಾಳಿಂಬೆ, ಬಾಳೆ ಮುಂತಾದ ಬೆಳೆಗಳಲ್ಲಿ ಅಧಿಕ ಇಳುವರಿಗೆ ಬಳಸಿ ಮಿನ್ ಶಕ್ತಿ, ಐಐಟಿಎನ್ನರ ಉತ್ಪನ್ನ. ವೀಕ್ಷಕರಿಗೆ ಒಂದು ಹೊಸ ಅಡ್ವರ್ಟೈಸ್ಮೆಂಟ್ ನೋಡಿದರೆ ನಿನ್ನೆಯಿಂದ ತೊಗೊಂಡಿದ್ದೀವಿ. ನಾವು ಫಸ್ಟಿಗೆ ಹೆಸರು ಕೇಳಿದಾಗ ಮೀನು ಶಕ್ತಿ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಮೀನು ಗೊಬ್ಬರಗಳನ್ನು ಸಾಕಷ್ಟು ಜನ ಮಾಡ್ತಾರೆ. ಇದು ಹಾಗಲ್ಲ, ಮಿನರಲ್ ಶಕ್ತಿ, ಮಿನ್ ಶಕ್ತಿ. ಇದು ಡೊಲೊಮೈಟ್, ಈಗ ನಾವು ಕಾಯಮಾಗಿ ಬಳಕೆ ಹೇಳ್ತೀವಿ. ಡೊಲೊಮೈಟು ಕಾಳು ರೂಪದಲ್ಲಿ. ಅದನ್ನು 2 ಜನ IIT ಇಂಜಿನಿಯರ್ಸು, ಒಬ್ಬರು ಉತ್ತರ ಭಾರತದವರು ಅಖಿಲೇಶ್ ಶುಕ್ಲಾ ಮತ್ತು ಇನ್ನೊಬ್ಬರು ಟಂಡನ್ ಅಂತೇಳಿ, ಅವರಿಬ್ಬರು IIT ಗ್ರ್ಯಾಜುಯೇಟ್ಸು ಇಲ್ಲಿ ತುಮಕೂರಿನಲ್ಲಿ ಫ್ಯಾಕ್ಟ್ರಿ ಮಾಡಿದ್ದಾರೆ. ಅದನ್ನ ಡೊಲೊಮೈಟನ್ನು ವ್ಯವಸ್ಥಿತವಾಗಿ ಕಾಳು ರೂಪದಲ್ಲಿ ನೀವು ಫರ್ಟಿಲೈಸರ್ ರೀತಿಯಲ್ಲಿ ಮಾಡಿ ಕೊಡ್ತಾರೆ. ಇದನ್ನು ಮುಖ್ಯವಾಗಿ ಇದು ಏನು ಕೇಳಿದರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ. ಡೊಲೊಮೈಟ್ ಅಂದರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಸರಬರಾಜು ಮಾಡುತ್ತೆ. ಆದರೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಡೊಲೊಮೈಟನ್ನು ನಾವು ರೆಕಮೆಂಡ್ ಮಾಡೋದು ಹುಳಿ ಮಣ್ಣನ್ನು ರಿಪೇರಿ ಮಾಡೋದಕ್ಕೆ, pH ಕರೆಕ್ಷನ್ನಿಗೆ, ಸಾಯಿಲ್ ಅಮೆಂಡ್ಮೆಂಟಿಗೆ. ಇಲ್ಲಿ ಏನಾಗುತ್ತೆ, ಪ್ರಾರಂಭದಲ್ಲಿ ಅವರು ನಮ್ಮ ಅಪ್ರೋಚ್ ಆದಾಗ ನಾನು ಹೇಳಿದೆ ದುಬಾರಿ ಆಗುತ್ತೆ. ಈಗ ಡೊಲೊಮೈಟು ನಿಮಗೆ 4 ರೂಪಾಯಿ kg ಸಿಗುತ್ತೆ. ಇವರದ್ದು ಕಾಳು ಕಟ್ಟಿ ಕೊಟ್ಟಿರೋದು 16 ರೂಪಾಯಿ ಆಗುತ್ತೆ. 16 ಎಷ್ಟೋ ಇರಬೇಕು ಒಂದು, ಬಟ್ ಇದಕ್ಕಿಂತ ದುಬಾರಿ ಅಂತೂ ಆಗುತ್ತೆ. ಹಾಗಾದ್ರೆ ಏನು ಬಂತು ಪ್ರಯೋಜನ, ಏನಕ್ಕೆ ಹಾಕಬೇಕು ನಿಮ್ಮ ಇದನ್ನು ಅಂತೇಳಿ ನಮಗೆ ಸುಮಾರು ನಾವು ಅಡ್ವರ್ಟೈಸರ್ ಆದರೂ ಕೆಲವು ಸರಿ ಈ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಸರಿ ಅವ್ರ ಜೊತೆ ಜಗಳ ಆಡ್ತೀವಿ. ಅವರ ವಿಜ್ಞಾನಿ ಒಬ್ಬರು ಡಾಕ್ಟರ್ ಪರಮಾರ್ ಅಂತೇಳಿ, ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನಿಯಾಗಿ ರಿಟೈರ್ ಆದವರು, ಮಣ್ಣು ವಿಜ್ಞಾನಿಗಳು. ಅವರಿಗೆ ಇವರು ಮಾರ್ಗದರ್ಶನ ಮಾಡೋರು. ಅವ್ರ ಜೊತೆಗೆ ಅವರು ಅಮೆರಿಕದಲ್ಲಿ ಏನಕ್ಕೆ ಹೋಗಿದ್ದಾರೆ, ಅಲ್ಲಿ ಅವ್ರ ಜೊತೆಗೆ ನಮಗೆ ವಿಡಿಯೋ ಕಾನ್ಫರೆನ್ಸು ವ್ಯವಸ್ಥೆ ಮಾಡಿದರು. ಅವ್ರ ಹತ್ರ ನಾನು ಸಾಕಷ್ಟು ಡಿಸ್ಕಸ್ ಮಾಡಿದೆ. ಅಲ್ಲೂ ನನಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ. ಏನಕ್ಕೆ ಅಂದರೆ ನಾವು ಡೊಲೊಮೈಟನ್ನು ಕ್ವಿಂಟಲ್ ಲೆಕ್ಕದಲ್ಲಿ ಹೇಳ್ತೀವಿ ಮಣ್ಣು ಪರೀಕ್ಷೆ ನೋಡ್ಕೊಂಡು. ಇವರು ನೋಡಿದರೆ ಅದನ್ನು ಬರೇ 150 ಗ್ರಾಮ್ ಹಾಕಿ 200 ಗ್ರಾಮ್ ಹಾಕಿ ಅಂತ ಹೇಳ್ತಾರೆ. ಹೆಂಗೆ ವರ್ಕ್ ಆಗುತ್ತೆ ಅಂತ ನಾವು ವಿಜ್ಞಾನಿಗಳ ಹತ್ರ ಕೇಳಿದೆ, ನೀವು ಇದ್ರದ್ದು ಲಾಜಿಕ್ ಏನು ಅಂತ. ಕೊನೆಗೆ ನಾವು ಇದೆಲ್ಲ ಚರ್ಚೆ ಮಾಡಿ ಅರ್ಥ ಆಗಿದ್ದೇನು ಕೇಳಿದರೆ, ಬಹುತೇಕ ಸಂದರ್ಭದಲ್ಲಿ ರೈತರು ಡೊಲೊಮೈಟನ್ನು ಹೇಳಿದರು ಸಾಯಿಲ್ ಅಮೆಂಡ್ಮೆಂಟು 100ಕ್ಕೆ 90% ಜನ ರೈತರು ಇವತ್ತಿನವರೆಗೂ ಮಣ್ಣು ಪರೀಕ್ಷೆನೂ ಮಾಡ್ತಿಲ್ಲ. ಸುಣ್ಣ ಮತ್ತು ಡೊಲೊಮೈಟನ್ನು ಕೊಡುವಂಥ ರೂಢಿಯನ್ನು ಇಟ್ಟಿಲ್ಲ. ಇನ್ನು ಅದೇ ಥರ ನಮ್ಮ ಸಲೈನ್ ಸಾಯಿಲಲ್ಲೂ ಕೂಡ ನಾವು ಇದೇನು ಹೇಳ್ತೀವಿ, ಜಿಪ್ಸಮ್ ಹೇಳ್ತೀವಿ, ಅದು ಕೂಡ ಆ ಮಟ್ಟಕ್ಕೆ ಬಳಕೆ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಏನಾಗುತ್ತೆ, ಇದೊಂಥರ ಕಡಿಮೆ ಪ್ರಮಾಣಕ್ಕೆ ಇರೋದು, ಚೀಲದಲ್ಲಿ ಬರೋದು. ಮತ್ತು ಇನ್ನೊಂದು, ಸುಣ್ಣ ಮತ್ತು ಡೊಲೊಮೈಟು ಪೌಡ್ರ್ ಇರುವಾಗ ಹಾಕುವಾಗ ಭಾಳ ಕಷ್ಟಪಡ್ತಾರೆ. ಕಾಫಿ ಎಸ್ಟೇಟ್ನಲ್ಲಂತೂ ಮುಖ್ಯವಾಗಿ ಇವರು ಪ್ರಯೋಗ ಮಾಡಿ ಭಾಳ ಜನಪ್ರಿಯ ಆಗಿದ್ದು, ಅಥವಾ ಸುಮಾರಿಗೆ 4-6 ವರ್ಷದಿಂದ ಮಾಡ್ತಾ ಇದ್ದಾರೆ. ರೈತರು ಒಳ್ಳೆ ರಿಸಲ್ಟ್ ಕೊಟ್ಟು ಸಾಕಷ್ಟು ಜನ ಟೆಸ್ಟಿಮೋನಿಯಲ್, ನಮಗೊಂದು 50 ಜನ ರೈತರದ್ದು ಟೆಸ್ಟಿಮೋನಿಯಲ್ ಕೊಟ್ಟಿದ್ದಾರೆ. ಅದೆಲ್ಲ ಕಾಫಿ ಏರಿಯಾದಲ್ಲಿ ಹೆಚ್ಚು ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಸೀರಿಯಸ್ ಆಗಿ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಕಾಫಿ ಗಿಡ ಮೊದಲೇ ತಗ್ಗ ಇರ್ತದೆ, ಅದ್ರ ಕೆಳಗಡೆ ಹೋಗಿ ಇವರು ಅದನ್ನು ಉಗ್ಗುತ್ತಾರೆ ಪೌಡ್ರನ್ನು. ಅದು ಪಾಪ ಅವ್ರ ಲೇಬರ್ಸಿಗೆಲ್ಲ ಮುಖಕ್ಕೆ ಬರ್ತದೆ, ತಲೆಗೆಲ್ಲ ಕಟ್ಕೊಂಡು ಮಾಡ್ತಾರೆ. ಒಂದು. ಎರಡನೇದು, ಅದು ಪುಡಿ ರೂಪದಲ್ಲಿರುವಾಗ ಏನಾಗುತ್ತೆ, ಹಾಕಿದ್ದು ಒಂದೇ ಮಳೆಗೆ ನೀರಿನಲ್ಲಿ ಕರಗಿ ತೊಳೆದು ಹೋಗ್ತದೆ ಮಣ್ಣಲ್ಲಿ ಫಿಕ್ಸ್ ಆಗೋದಕ್ಕಿಂತ. ಈ ಕಾಳು ಹಂಗಾಗೋದಿಲ್ಲ. ಒಂದು ಕಾಳು ಹಾಕುವಾಗ ಸುಲಭ. ಅದನ್ನು ಮತ್ತೆ ಈಗ ನಾವು ಡೊಲೊಮೈಟನ್ನು ಅಥವಾ ಕ್ಯಾಲ್ಸಿಯಮನ್ನು ಸುಣ್ಣವನ್ನು ಹಾಕುವಾಗ ಇಡೀ ಹೊಲಕ್ಕೆ ಹಾಕಿ ಅಂತ ಹೇಳ್ತೀವಿ. ಏನಕ್ಕೆ ಕೇಳಿದರೆ, ಅದು ಮಣ್ಣು ಆಮೇಲೆ ಸಾಯಿಲ್ ಅಮೆಂಡ್ಮೆಂಟ್ ಇರೋದಕ್ಕೆ, ಮಣ್ಣನ್ನು ರಿಪೇರಿ ಮಾಡೋದಕ್ಕೆ ಎಲ್ಲ ಕಡೆ ಮಾಡಬೇಕು, ಅದು ಬೇರೆ ಎಲ್ಲ ಕಡೆ ಹೋಗುತ್ತಂತ. ಇದು ಏನು ಮಾಡ್ತಾರೆ ಕೇಳಿದರೆ, ಇವರು ಕಾಳು ರೂಪದಲ್ಲಿರೋದಕ್ಕೆ, ಅದು ಮತ್ತು ದುಬಾರಿ ಇರೋದಕ್ಕೆ ನಿರ್ದಿಷ್ಟವಾಗಿ ಗಿಡದ ಡ್ರಿಪ್ ಸರ್ಕಲ್, ಅಂದರೆ ಗಿಡದಿಂದ ನೀರು ಬೀಳುವಂತಹ ಎಲ್ಲ ಬೆಳೆಗಳಲ್ಲೂ ಅಷ್ಟೇ, ನೀರು ಎಲ್ಲಿ ಬೀಳ್ತದೋ ಒಂದು ರೌಂಡಲ್ಲಿ ಅಲ್ಲಿ ಹೆಚ್ಚು ಫೀಡಿಂಗ್ ರೂಟ್ಸ್, ಆ್ಯಕ್ಟಿವ್ ರೂಟ್ಸ್ ಇರುತ್ತೆ. ಅದೇ ಭಾಗಕ್ಕೆ ಫರ್ಟಿಲೈಸರ್ ಹಾಕಿದಾಗೇ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಡೊಲೊಮೈಟ್ ಅಥವಾ ಸುಣ್ಣ ನಾವು ಕಾಮನ್ನಾಗಿ ಹಾಕುವಾಗ ಏನು ಹೇಳ್ತೀವಿ, ಫರ್ಟಿಲೈಸರ್ ಹಾಕಿ ಅದಕ್ಕೆ ಒಂದು ಅಟ್ಲೀಸ್ಟ್ 15 ದಿನ ಗ್ಯಾಪ್ ಕೊಡಿ ಅಂತ ಹೇಳ್ತೀವಿ. ಏನಕ್ಕೆ ಇರೋದು, ಪುಡಿ ರೂಪದಲ್ಲಿರೋದಕ್ಕೆ ಅದಕ್ಕೆ ರಾಸಾಯನಿಕ ಕ್ರಿಯೆ ಆಗಿ ಫರ್ಟಿಲೈಸರಿಂದ ಎಫಿಷಿಯನ್ಸಿ ಮತ್ತು ಅದರ ಕರಗುವಿಕೆ ತೊಂದರೆ ಆಗುವಂಥ, ಹೀರಿಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಏನಕ್ಕೆ ಇದು ಫಿಕ್ಸ್ ಆಗಿಬಿಡುತ್ತೆ ಮತ್ತು ಸುಣ್ಣ ಸೇರ್ಕೊಂಡು. ಆದರೆ ಕಾಳು ರೂಪದಲ್ಲಿ ಕೊಡುವಾಗ ಅದಕ್ಕೆ ಆ ಥರ ಕ್ಲ್ಯಾಶ್ ಆಗೋದಿಲ್ಲ. ಅದನ್ನು ಹಾಗೆ ನೀವು ಫರ್ಟಿಲೈಸರ್, ಇದಕ್ಕೆ ಲೇಬರು ಇವತ್ತಿನ ಡೇಟಿಗೆ ಭಾಳ ಮಹತ್ವ. ಸ್ಲೋ ರಿಲೀಸಿಂಗ್ ಇದು. ಅದು ಮುಂದಿಂದ ಹೇಳ್ತೀನಿ. ಅದನ್ನ ಅವಾಗ ಏನಾಗುತ್ತೆ, ಕಾಸ್ಟ್ಲಿ. ಈಗ ಲೇಬರ್ ಈಗ ಒಂದು ಸರಿ ಸುಣ್ಣ ಹಾಕಕ್ಕೆ ಕಳಿಸೋದು, ಇನ್ನೊಂದು ಸರಿ ಫರ್ಟಿಲೈಸರ್ ಹಾಕಕ್ಕೆ ಕಳಿಸೋದು,
ಮಾಡೋದು ಇವತ್ತಿನ ಡೇಟಿಗೆ ಭಾಳ ಕಾಸ್ಟ್ಲಿ ಕೂಡ. ಇನ್ನೊಂದು ಮಹತ್ವ ಇದರದ್ದು ಏನಂದರೆ ಕಾಳು ರೂಪದಲ್ಲಿ ಮಾಡಿದಾಗ ನಿಧಾನವಾಗಿ ಕರಗ್ತದೆ. ಒಂದು ಬೆಳೆ ಸೀಸನ್, ಈಗ ನೀವು ಜೂನ್ದಿಂದ ಇದನ್ನು ಕೂಡ 2 ಸ್ಪ್ಲಿಟ್ಟಲ್ಲಿ ಹಾಕೋಕ್ಕೆ ರೆಕಮೆಂಡ್ ಮಾಡ್ತಾರೆ. ಜೂನ್ದಲ್ಲಿ ಹಾಕಿದ್ದು ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಹಾಕಿದ್ದು ಮುಂದಿನ ಬೆಳೆ ಜನವರಿ ಇದುವರೆಗೆ ಫ್ಲವರಿಂಗ್ ಆಗಿ ಇದಾಗುವಲ್ಲಿವರೆಗೆ ನಿಧಾನವಾಗಿ ಕರಗುತ್ತದೆ. ಅದೇ ಇವರ ಟ್ರಿಕ್ಕು. ನಿಧಾನವಾಗಿ ಕರೆಯೋದು, ಫರ್ಟಿಲೈಸರ್ ಜೊತೆಗೇ ಹಾಕ್ಬೋದು ಹೇಳೋಂಥದ್ದು. ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರು ಅದೇ ಸರ್ಕಲಲ್ಲಿ ಕೆಲಸ ಮಾಡ್ತದೆ. ನಾವು ಇದನ್ನು ಈ ಬಯಲುಸೀಮೆಯಲ್ಲಿ ಎಲ್ಲಿ pH EC ಹೆಚ್ಚಿಗೆ ಇದೆಯೋ ಅಲ್ಲಿ ಕೋಕೋ ಹಾಕಿಸ್ದಲ್ಲಿ ನಾವು ಈ ಪ್ರಯೋಗ ಮಾಡ್ತಾಯಿದ್ದೀವಿ. ಅಲ್ಲೇನಕ್ಕೆ ಇಡೀ ಮಣ್ಣನ್ನು ರಿಪೇರಿ ಮಾಡೋ ಪರಿಸ್ಥಿತಿ ನಮ್ಮ ಕೈಲಿಲ್ಲ, ನಮಗೆ ಅರ್ಜೆಂಟ್ ಆಗಬೇಕು. ಅಲ್ಲಿ ನಾವು ಫರ್ಟಿಲೈಸರನ್ನು ಬದಲು ಮಾಡಿ ಹೇಳ್ತಾಯಿದ್ದೀವಿ. ನಾವು ಇವ್ರ ಹತ್ರ ಅದನ್ನೇ ರಿಕ್ವೆಸ್ಟ್ ಮಾಡಿದ್ದೀನಿ. ನೀವು ಕಾಳು ರೂಪದಲ್ಲಿ ಮಾಡೋದಂತೂ ಕಲ್ತಿದ್ದೀರಿ, ಜಿಪ್ಸಮ್ಮು ಮಾಡಿ. ಅವ್ರೇನು ಕೇಳಿದರೆ ಈಗ ಅವರು ನೈಸರ್ಗಿಕ ಪ್ರಾಡಕ್ಟ್ ಆಗಬೇಕು ಅದು ಇದು ಹೇಳಿದ್ರೆ ನಾವೆಲ್ಲ ಏನಿಲ್ಲ, ನಾವು ಫರ್ಟಿಲೈಸರ್ ಹಾಕೋದಿಲ್ಲ, ಕೆಮಿಕಲ್ಲೇ. ಹಾಗಾಗಿ ನೀವು ಅದನ್ನು ಮಾಡಿ. ಏನಕ್ಕೆ ಅಂದರೆ ನಮಗೆ pH ಹೆಚ್ಚಿಗೆ ಇದ್ದಲ್ಲಿ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕೊನೆಯ ಪಕ್ಷ ನಾವು ಇಡೀ ಭೂಮಿಯನ್ನು ಇಡೀ ಜಮೀನನ್ನು ರಿಪೇರಿ ಮಾಡೋಕ್ಕಾಗಲಿಲ್ಲ ಅಂದರೂ ಈ ನಮಗೆ ಬೇಕಾದ ಗಿಡದ ಇಫೆಕ್ಟಿವ್ ರೂಟ್ ಝೋನಲ್ಲಿ ರಿಪೇರಿ ಆದರೆ ಅಷ್ಟರ ಮಟ್ಟಿಗೆ ಗಿಡ ಇದಾಗುತ್ತೆ. ಇದೇ ಕಾರಣಕ್ಕೆ ಇವರದ್ದು ಇಷ್ಟು ಕಡಿಮೆ ಪ್ರಮಾಣಕ್ಕೆ ಹಾಕಿದ್ರೂ ಕೂಡ ಇದು ಅದ್ಭುತವಾಗಿ ಬೆಳೆ ಬಂದಿದೆ ಅಂತ ರೈತರದ್ದು ಅನುಭವ ಇದೆ, ಕಾರಣ ಇದೆ. ಹಾಗಾಗಿ ಅಡಿಕೆ, ತೆಂಗು, ಕಾಫಿ ಇಂಥ ದುಬಾರಿ ಎಲ್ಲ ಬೆಳೆಗಳಲ್ಲಿ pH ಎಲ್ಲಿ 7ಕ್ಕಿಂತ ಕಡಿಮೆ ಇದೆಯಾ ಅಲ್ಲಿ ಈ ಮೀನುಶಕ್ತಿ ನೇರವಾಗಿ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ಅದು ನಿರ್ದಿಷ್ಟ ಡೋಸೇಜ್ ಇದೆ, ಅವರೇ ಹೇಳ್ತಾರೆ. ಸಾಮಾನ್ಯವಾಗಿ ನಿಮಗೊಂದು ರಫ್ ಐಡಿಯಾ ಹೇಳಬೇಕು ಅಂದರೆ ಕಾಫಿ ಗಿಡಕ್ಕೆ 100ರಿಂದ 150 ಗ್ರಾಮು, ಅಡಿಕೆ ಮರಕ್ಕೆ ಒಂದು 200 ಗ್ರಾಮ್ನವರೆಗೆ ಜೂನ್ದಲ್ಲಿ, ತೆಂಗಿನ ಮರಕ್ಕೆ ಸ್ವಾಭಾವಿಕ ಸ್ವಲ್ಪ ಹೆಚ್ಚಿಗೆ ಒಂದು 200 ಹಾಕಿರೋದು ರೂಟ್ ಝೋನ್ ದೊಡ್ಡದಿರೋದಕ್ಕೆ, ತೆಂಗಿನ ಮರಕ್ಕೆ ಒಂದು 300 ಗ್ರಾಮ್ ಅಂತ ಇಟ್ಕೊಳ್ಳಿ. ಆಮೇಲೆ ಮಳೆ ಮುಗಿತಾ ಇದ್ದಂಗೆ ಸೇಮ್ ಸುಣ್ಣ ಡೆವಲಪ್ಮೆಂಟ್ ಏನು ರೆಕಮೆಂಡ್ ಮಾಡ್ತೀವಿ ಹಾಗೆ ಮಳೆ ಮುಗಿತಾ ಇದ್ದಂಗೆ ಇದೇ ಪ್ರಮಾಣ ಇನ್ನೊಂದು 50 ಗ್ರಾಮ್ ಕಡಿಮೆ ಕೊಟ್ಟರೆ ನಿಧಾನವಾಗಿ ಕರಗಿ ಅದಿಷ್ಟು ಬೆಲ್ಟಲ್ಲಿ ಮಣ್ಣಿನ pHನ್ನು ರಿಪೇರಿ ಮಾಡ್ತದೆ. ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕೊಡೋದಕ್ಕಿಂತ ಮಣ್ಣಿನ pH ರಿಪೇರಿ ಮಾಡಿದ್ರಿಂದ ಬೇರೆ ಎಲ್ಲ ಪೋಷಕಾಂಶಗಳ ಬೇರೆ ಎಲ್ಲ ಫರ್ಟಿಲೈಸರ್ಗಳ ಹೀರಿಕೆ ಚೆನ್ನಾಗಾಗ್ತದೆ. ಆ ಕಾರಣಕ್ಕಾಗಿ ನಿಮಗೆ ಇದು ಪ್ರಯೋಜನ ಮಾಡ್ತಾ ಇದೆ. ಆಮೇಲೆ ಇನ್ನೊಂದೇನು ಕೇಳಿದರೆ ಕಡಿಮೆ ಪ್ರಮಾಣಕ್ಕೆ ಹಾಕೋದಕ್ಕೆ ನಿಮಗಲ್ಲಿ ದುಬಾರಿ ರೇಟ್ ಕೊಟ್ಟಿದ್ದು ಹೇಳೋದು ಕೂಡ ಇಲ್ಲಿ ಕಂಪೆನ್ಸೇಟ್ ಆಗುತ್ತೆ, ಹೆಚ್ಚು ಖರ್ಚು ಬರೋದಿಲ್ಲ. ಹಾಗಾಗಿ ಇದನ್ನ ಬಳಕೆ ಮಾಡ್ಕೊಳ್ಳಿ. ಅವ್ರಿಗೆ ಮೂಲ ಮನುಷ್ಯರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಅರ್ಥ ಆಗುತ್ತಷ್ಟೇ. ಆದರೆ ಈ ವಿಜ್ಞಾನಿಗಳಿಗೆ ಪಕ್ಕ ಅವರು ಕನ್ನಡದವರೇ ಇದ್ದಾರೆ, ಡಾಕ್ಟರ್ ಪರಮಾರ್. ಆದರೆ ಅವರು ರೈತರ ಫೋನಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಅಗತ್ಯ ಬಿದ್ದಾಗ ನಾವೇ ನೇರ ಪ್ರಸಾರದಲ್ಲಿ ಅದು ಇದು ವ್ಯವಸ್ಥೆ ಮಾಡ್ತೀವಿ, ಅದ್ರ ಬಗ್ಗೆ ಹೆಚ್ಚಿನ ಡಿಟೇಲ್ ಬೇಕಾದಾಗ. ಆದರೆ ಕನ್ನಡದ ಸೇಲ್ಸ್ ಮನುಷ್ಯ ಇವರನ್ನ ಇಟ್ಟುಕೊಂಡು ನಾವು ಮ್ಯಾನೇಜ್ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾನು 2 ಜನ ರೆಫರೆನ್ಸ್ ಕೊಟ್ಟಿದ್ದೀನಿ ಈಗಾಗಲೇ. ಸೊ ಹಾಗಾಗಿ ಇವ್ರನ್ನ ಬಳಕೆ ಮಾಡ್ಕೊಳ್ಳಿ, ನಮಗೂ ಅನುಕೂಲ, ಖಂಡಿತವಾಗಿ ನಿಮ್ಮ ಬೆಳೆಯಲ್ಲಿ ಅನುಕೂಲ ಆಗತ್ತೆ.